ಒಬ್ಬ ಸಾಮಾನ್ಯ ವ್ಯಕ್ತಿಯ ಪ್ರಶ್ನೆ ಇದು. ಮ್ಯೂಚುವಲ್ ಫಂಡ್ ವರ್ಕ್ ಆಗೋದು ಹೇಗೆ? ಇದು ಅಂದ್ರೆ ನೀವು ಹೇಳ್ತಿದ್ದೀರಿ, ನೀವು ನನಗೆ ಒಂದು ಫೆರಿ ಟೇಲ್ ತೋರಿಸ್ತಾ ಇದ್ದೀರಾ, 10,000 ರೂಪಾಯಿ ನೀವು ಕಟ್ಕೊಂಡು ಹೋಗಿ ನೀವು ಒಂದು 20 ವರ್ಷ ಇದ್ದಾಗ ಅಷ್ಟು ಕೋಟಿ ಸಂಪಾದಿಸಾಗುತ್ತೆ, ಇಷ್ಟು ಕೋಟಿ ಸಂಪಾದಿಸುತ್ತೆ. ಹೌ ಇಟ್ ವರ್ಕ್ಸ್? ಸಿಂಪಲ್ ಆಗಿ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಈಗ ನಾವೊಂದು ಕಂಪನಿಲಿ ಶೇರ್ ತಗೋತೀವಿ, ಎಕ್ಸಾಂಪಲ್ ABC ಅನ್ಕೊಳ್ಳಿ. ಅದು ಸಂಸ್ಥೆ ಹೆಸರು ತೊಗೊಳಲ್ಲ ನಾನು, ಯಾಕೆಂದರೆ ಇಟ್ ಮೇ ಗೆಟ್ ಇನ್ ಟು ಕಾಂಟ್ರವರ್ಸಿ ಅನ್ನೋ ಕಾರಣದಿಂದ. ABC ಕಂಪನಿಯಲ್ಲಿ ನಾನು ಒಂದು ಶೇರ್ ತಗೋತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಎಷ್ಟು? 1,00,000 ರೂಪಾಯಿ. ನಾಳೆ ಗಾಡ್ ಫಾರ್ ಬಿಡ್ ಅದೇನೋ ಕುಸಿತ ಕಂಡು 75,000ನೋ 50,000ನೋ ಆಗೋಯ್ತು ಅಂತ ಇಟ್ಕೊಳ್ಳಿ. ನಿಮಗೆ ನೇರ ಲಾಸ್ ಆಗೋಯ್ತಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಅಲ್ವಾ. ನೀವು ಶೇರ್ಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರಾಗುತ್ತೆ. ಮ್ಯೂಚುವಲ್ ಫಂಡ್ ಏನು ಮಾಡ್ತಾರೆ, ಅದರಲ್ಲಿ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು, ಲಾರ್ಜ್ ಕ್ಯಾಪು ಈ ರೀತಿ ಇರುತ್ತೆ. ನಾವೇನು ಮಾಡ್ತೀವಿ, ನಿಮ್ಮ ಹತ್ರ ಎಷ್ಟು ಉಳ್ಸೋಕ್ಕಾಗುತ್ತೆ? 3,000 ಆಗು, ಸರಿ, ಇಲ್ಲೊಂದು 1,000 ಹಾಕು, ಇಲ್ಲೊಂದು 1,000 ಹಾಕು, ಇಲ್ಲೊಂದು 1,000 ಹಾಕೊಂತೀವಿ. ಈ ಒಂದು 1,000ನೂ ಈ ಸ್ಮಾಲ್ ಕ್ಯಾಪಲ್ಲಿ ಒಂದು 500 ಕಂಪ್ನಿ ಇರುತ್ತೆ, ಮಿಡ್ ಕ್ಯಾಪಲ್ಲಿ ಒಂದು 500 ಕಂಪ್ನಿ ಇರುತ್ತೆ, ಲಾರ್ಜ್ ಕ್ಯಾಪಲ್ಲಿ ಒಂದು 500 ಕಂಪ್ನಿ ಇರುತ್ತೆ. ಉದಾಹರಣೆಗೆ ಹೇಳ್ತಿದ್ದೀನಿ ಈ ಸಂಖ್ಯೆಗಳನ್ನ. ಆಗೇನು ಮಾಡ್ತಾರೆ, ಈ 1,000 ರೂಪಾಯಿನ 5 ರೂಪಾಯಿ, 10 ರೂಪಾಯಿ, 1 ರೂಪಾಯಿ ಆ ಸಂಸ್ಥೆಗಳಲ್ಲಿ ಹೂಡಿಕೆ ಆಗುತ್ತೆ. ಹೆಂಗೆ ಅಂದರೆ ನಿಮ್ಮದೊಂದೇನಾ? ಅಲ್ಲ. ಮ್ಯೂಚುವಲ್ ಫಂಡ್ ಅಂದರೆ ಮ್ಯೂಚುವಲ್ ಅಂದರೆ ಸಾಮೂಹಿಕ ಅಂತ, ಸಮೂಹ ಅಂತಾಗುತ್ತೆ. ನಂತರನೇ ಭಾರತದ 8 ಕೋಟಿ ಜನ, 10 ಕೋಟಿ ಜನ, 8% ಆಫ್ 140 ಈಸ್ ಲೈಕ್ 12 crores ಅಂದ್ಕೊಳ್ಳಿ. 12 ಕೋಟಿ ಜನ 500 ರೂಪಾಯಿ ಹಾಕಿರ್ತಾರಲ್ಲ, ದೊಡ್ಡ ಅಮೌಂಟ್ ಆಯ್ತದು. ಅದನ್ನು ಅವ್ರು ಏನು ಮಾಡ್ತಾರೆ, ಇಷ್ಟಿಷ್ಟು ಕಂಪ್ನಿಲಿ ಇಷ್ಟಿಷ್ಟು ಲಕ್ಷ ಕೋಟಿ ಲೆಕ್ಕದಲ್ಲೇ ಹಾಕಿರ್ತಾರೆ. ಅದರಲ್ಲಿ ನಿಮ್ದೊಂದು ರೂಪಾಯಿ ನಾಳೆ ಸ್ಮಾಲ್ ಕ್ಯಾಪು ಕುಸಿತ ಕಾಣ್ತು ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ಮಿಡ್ ಕ್ಯಾಪ್ ಇದೆ, ಲಾರ್ಜ್ ಕ್ಯಾಪ್ ಇದೆ, ನಾವು ರಿಸ್ಕ್ನ ಡಿವೈಡ್ ಮಾಡಿರ್ತೀವಿ. ಹಾಗಾಗಿ ಮುಂದುವರ್ಸೋದಕ್ಕೆ ಮುಂಚೆ ಸ್ಮಾಲ್ ಕ್ಯಾಪ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಲಾರ್ಜ್ ಕ್ಯಾಪ್ ಅಂದ್ರೆ ಐ ವಾಂಟ್ ಟು ಗಿವ್ ಕಂಪ್ಲೀಟ್ ಪಿಕ್ಚರ್. ಗೊತ್ತಾಯ್ತು. ಇವಾಗ ಯಾರೋ ತಲೆ ಕೆಡಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಪೂರ್ತಿ ಉತ್ತರ ಇರಲಿ ಅಂತ. 5,000 ಕೋಟಿಗಿಂತ ಕಡಿಮೆ ಇದ್ರೆ ಸ್ಮಾಲ್ ಕ್ಯಾಪ್ ಅಂತೀವಿ, 5ರಿಂದ 10 ತನಕ ಇದ್ರೆ ಮಿಡ್ ಕ್ಯಾಪ್ ಅಂತೀವಿ, 10,000 ಕೋಟಿಗಿಂತ ಹೆಚ್ಚಿನ ವಹಿವಾಟು ಮಾಡೋದನ್ನ ನಾವು ಲಾರ್ಜ್ ಕ್ಯಾಪ್ ಅಂತ ಹೇಳ್ತೀವಿ. ಸೊ ಈಗ ಈ ಥರ ಕಂಪ್ನಿಗಳಲ್ಲಿ ಅವರು ಹಾಕ್ತಾ ಹೋಗ್ತಾರೆ, ಹಣ ಹಾಕ್ತಾ ಹೋಗ್ತಾರೆ. ಹಾಗಾಗಿ ಆಮೇಲೆ ಡಿಫ್ರೆಂಟ್ ಸೆಕ್ಟರಲ್ಲಿ ಅಂದರೆ ಈಗ ಸ್ಮಾಲ್ ಕ್ಯಾಪ್ ಇದೆಯಲ್ಲ, ಸ್ಮಾಲ್ ಕ್ಯಾಪಲ್ಲಿ ಕೂಡ ಇದಿದೆ, ಆಟೋಮೊಬೈಲ್ ಇದೆ, ಟೆಕ್ಸ್ಟೈಲ್ ಇದೆ, ಬ್ಯಾಂಕಿಂಗ್ ಸೆಕ್ಟರ್, ಹೀಗೆ ವಿಧವಾದ ಸೆಕ್ಟರ್ ಇದೆ. ಎಲ್ಲ ಕಡೆ ಚೂರು ಹಾಕಿರ್ತಾರೆ. ನೀವು ಶೇರ್ ಮಾರ್ಕೆಟ್ ಕುಸಿತ ಅಂತ ಮಾತ್ರ ಓದ್ತೀರಾ, ಅದು ಕುಸಿತ ಆದರೆ ಎಲ್ಲ ಸೆಕ್ಟರು ಕುಸಿತ ಆಗಿದೆಯಾ? ಇಲ್ಲ. ಸಮ್ ಸೆಕ್ಟರ್ಸ್ ವಿಲ್ ಬಿ ಡೂಯಿಂಗ್ ಗುಡ್. ಯಾವುದು? ಫಾರ್ ಎಕ್ಸಾಂಪಲ್, ಇವತ್ತು ರೂಪಾಯಿ ಡಾಲರ್ ಮುಂದೆ ಭಾರಿ ಕುಸಿತ. ಇಟ್ಸ್ ಗುಡ್ ಫಾರ್ ಅವರ್ ಸಾಫ್ಟ್ವೇರ್ ಇಂಡಸ್ಟ್ರೀಸು. ಇಂಪೋರ್ಟ್ ಮಾಡೋರಿಗೆಲ್ಲ, ಎಕ್ಸ್ಪೋರ್ಟ್ ಮಾಡೋರಿಗೆಲ್ಲ ತುಂಬ ಇದಾಗುತ್ತೆ. ಅವ್ರಿಗೆ ಎಕ್ಸ್ಪೋರ್ಟ್ ಬೆನಿಫಿಟ್ಸು ತುಂಬ ಬರುತ್ತೆ, ಎಕ್ಸ್ಚೇಂಜಲ್ಲಿ ದುಡ್ಡು ಜಾಸ್ತಿ ಬರುತ್ತೆ ಅವ್ರ ಹತ್ರ, ಆ ಥರ ಸಂಸ್ಥೆಗಳಿಗೆ. ಸೊ ನಮ್ಮದೊಂದು ರೂಪಾಯಿ ಅಲ್ಲೂ ಇದೆಯಲ್ಲ, ಅಲ್ಲಿ ಅದ್ಮೇಲೆ ಹೋಯ್ತಲ್ಲ. ಇಲ್ಲಿ ಯಾವುದೋ ಒಂದು ಸಂಸ್ಥೆದು ನಿಮ್ಮದು ಕೆಳಗಡೆ ಹೋಗಿರುತ್ತೆ 10 ಪೈಸಾ, ಇಲ್ಲಿ ಒಂದು 30 ಪೈಸಾ ಮೇಲೆ ಹೋಗಿರುತ್ತಲ್ಲ, ಆ 20 ಪೈಸಾ ಬಂತಲ್ಲ. ನೀವು ಹಿಸ್ಟಾರಿಕಲಿ ಈಗ ಕಳೆದ 8-10 ವರ್ಷನ ಮ್ಯೂಚುವಲ್ ಫಂಡ್ನ ಸ್ಟಡಿ ಮಾಡ್ತಾ ಬಂದರೆ ಅದು ಕನಿಷ್ಠ 15%. ನಾವು ಅದನ್ನ ಇಂಡೆಕ್ಸ್ ಫಂಡ್ ಅಂತ ಹೇಳ್ತೀವಿ. ನಮ್ಮ ಇದೆಷ್ಟಿದೆ ಸೂಚ್ಯಾಂಕಗಳು ಅಂತ ಏನು ಹೇಳ್ತೀವಿ, ಮಾರ್ಕೆಟ್ ಸೂಚ್ಯಾಂಕಗಳು, ಆ ಸೂಚ್ಯಾಂಕದಷ್ಟು 15ರಿಂದ 18% ಖಂಡಿತ ಕೊಟ್ಟಿದೆ. ಎಂಥ ಗಬ್ಬು ಅಂದರೂ ಅಷ್ಟು ಕೊಟ್ಕೊಂಡು ಬಂದಿದೆ. ಕೆಲವೊಂದು 22, 30, 32 ತನಕನೂ ಕೊಟ್ಟಿದೆ. ಎಲ್ಲಿ ಕೊಡುತ್ತೆ? ಬ್ಯಾಂಕಲ್ಲಿ 7%. ಹೌದು. ಸೊ ಹಾಗಾಗಿ ಅದು ಜೊತೆಗೆ ಆ ಹಣ ನೀವು ತೆಗಿತಾ ಇಲ್ಲ. ಬ್ಯಾಂಕಲ್ಲಿ ನೀವು ತಗೊಂಡ್ಬಿಡ್ತೀರಾ, FD ಇಟ್ಟರೆ ತಗೋತಾ ಇರ್ತೀರಾ, ಖರ್ಚು ಮಾಡ್ತಾ ಇರ್ತೀರಾ. ಇಲ್ಲಿ ಹಾಗಲ್ಲ, ನೀವೇ ಪ್ರತಿ ತಿಂಗಳು ಹಾಕ್ತೀರಾ. ಬ್ಯಾಂಕಲ್ಲಿ ಎಲ್ಲೋ ಒಂದು ಅಮೌಂಟ್ ಹಾಕಿ FD ಬಂದಿದ್ದು ದುಡ್ಡು ತಿಂತಾ ಹೋಗ್ತೀರಾ. 10 ವರ್ಷ ಬಿಟ್ಟು ಬಂದರೆ ಅದರ ವ್ಯಾಲ್ಯೂನೇ ಹೊಟ್ಟೋಗ್ಬಿಟ್ಟಿರುತ್ತೆ. ನೀವು ತಿನ್ಬಿಟ್ಟಿರ್ತೀರಿ, 10 ಲಕ್ಷ ಇಟ್ಟಿದ್ದು 5 ಲಕ್ಷದ ವ್ಯಾಲ್ಯೂ ಬಂದುಬಿಟ್ಟಿರುತ್ತೆ. ಇಲ್ಲ, ಹಂಗೆ ನೀವು ಒಟ್ಟಿಗೆ ಹಾಕಲ್ಲ, ಸ್ವಲ್ಪನೇ ಹಾಕ್ತಾ ಹೋಗ್ತೀರಾ. 1,000, 500 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡು ಹೂಡಿಕೆ ಮಿನಿಮಮ್ ಅಮೌಂಟ್ 500 ರೂಪಾಯಿ, ಅಲ್ಲಿಂದಲೂ ಶುರು ಮಾಡ್ಬೋದು. ಅಂದರೆ ಇವಾಗ ನಾನು ಒಂದು EMI ಕಟ್ಟದಂಗೆ ಪ್ರತಿ ತಿಂಗಳು 500 ರೂಪಾಯಿ ಕಟ್ಟಾಗ್ತಾ. ನೀವು ನಾನು ಯಾವಾಗಲೂ ಅದನ್ನೇ ಕೇಳೋದು, ಯಾತಕ್ಕೆ ಮನಸ್ಥಿತಿ ನಿಂತೀನಿ ಅಂದರೆ, ನೀವು ಮೊಬೈಲ್ ರೀಚಾರ್ಜ್ ಮಾಡಲ್ಲ, ಆತ್ಮಸಾಕ್ಷ್ಯಕ್ಕೆ ಕೇಳ್ಕೊಳ್ಳಿ, 300 ರೂಪಾಯಿ ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ಟಪ್ ಅಂತ ಮಾಡಿಬಿಡ್ತೀರಾ. ಹಾಗೆ ಅದು ಒಂದು ನನ್ನ ಬಾಧ್ಯತೆ, ಅನಿವಾರ್ಯ ಕರ್ಮ ಅಂತ ಅಂದ್ಕೊಂಡು ಮಾಡಬೇಕು. ನೀವು ಬೇಜಾರೇ ಮಾಡ್ಕೊಳ್ಳಿ, ಬೆಳಗ್ಗೆ ಎದ್ದು ನಾವು ನಿತ್ಯ ಕರ್ಮಗಳು ಮಾಡಲ್ವೇ? ಬದುಕಲೇಬೇಕು ಅಂದರೆ ಕೆಲವು ಮಾಡಲೇಬೇಕಲ್ವ ಕರ್ಮ. ಹಾಗೆ ಇದು ಕೂಡ, ಇದು ನಾನು ಅದಕ್ಕೆ ಹೇಳಿದ್ದು, ಇದು 1 ದಿನ 2 ದಿನ ಮಾಡಿ ಬಿಡೋ ಅಂಥದ್ದಲ್ಲ. ಅದೆಲ್ಲ ಏನಿದ್ರು ರಜನಿಕಾಂತ್ ಪಿಕ್ಚರಲ್ಲಿ ಮಾತ್ರ. ಏನು ಹೇಳಿ, ಅವನು ಯಾವುದೋ ಸ್ಲಮ್ಮಲ್ಲಿ ಇರ್ತಾನೆ ಹುಡುಗ, ಹಾಫ್ ಆನ್ ಅವರಲ್ಲಿ ಒಂದು ತಲೈವ ಅಂತ ಜನ ಎಲ್ಲ ನಮಸ್ಕಾರ. ನಾವು ಆ ಭ್ರಾಮಕ ಜಗತ್ತಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲ. ಈಗ ಬೆಳಗ್ಗೆ ತಿಂಡಿ ತಿನ್ಕೊಂಬಂದೆ, ಇವಾಗ ನೀವು ನನಗೆ ತಿಂಡಿ ಕಾಫಿ ಕೊಡ್ತೀನಿ ಅಂದರು, ಸಾರಿ ಮೇಡಮ್ ಐ ಕಾಂಟ್ ಅಂತೀನಿ. ಯಾಕಂದರೆ ಅದು ಆ ತಿಂದ ಅನ್ನ ಅರಗಕ್ಕೆ 4 ಗಂಟೆ ಬೇಕು. ಇದು ವಾಸ್ತವ, ಇದು ನಿಜವಾದ ಬದುಕು. ನಾವು ಬದುಕಿನ ಅರ್ಥ ಮಾಡ್ಕೊಳ್ಳದೆ ಭ್ರಾಮಕ ಜಗತ್ತಿನಲ್ಲಿದ್ದಾಗ ಈ ಸಮಸ್ಯೆಗಳಾಗುತ್ತೆ. ನಿಧಾನ, ಹನಿ ಗೂಡಿದ್ರೆ ಹಳ್ಳ ಅಂತ ನಾವು ಕೇಳಿದ್ದೀವಿ. ನೀವು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಈ ನಲ್ಲಿ ಕೆಳಗಡೆ ನೋಡಿರ್ತೀರಾ, ಯಾವಾಗಲೂ ಒಂದು ಹಳ್ಳ ಬಿದ್ದುಬಿಟ್ಟಿರುತ್ತೆ. ದಟ್ಸ್ ದ ಪವರ್ ಆಫ್ ಸ್ಮಾಲ್ ಥಿಂಗ್ಸ್ ಡೂಯಿಂಗ್ ಲಾಂಗ್ ಟರ್ಮ್.
ಒಂದೊಂದೇ ಹನಿ ಬಿದ್ದು 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 ಹಳ್ಳ ಆಗಿರುತ್ತೆ. ನೀವು ಹಾಸ್ ಪೈಪ್ ತೊಗೊಂಡು ಎಷ್ಟೇ ಜ್ವರ ಹೊಡೀರಿ, ಅರ್ಧ ಗಂಟೆ ನಿಂತ್ಕೊಂಡು ಹೊಡೀರಿ, ಹಳ್ಳ ಆಗುತ್ತಾ ಅಲ್ಲಿ? ಆಗಲ್ಲ. ಇದು ಹಾಗೆ ಮ್ಯೂಚುವಲ್ ಫಂಡು ಈ ರೀತಿ, ಅದು ಸಮಯ ಆಧಾರಿತ. ನೀವು 40 ವರ್ಷ 3,000 4,000 ಕಟ್ಕೊಂಬನ್ನಿ. ನಾನು ಹೇಳ್ತೀನಿ ನಿಮಗೆ 20ನೇ ವಯಸ್ಸಿನಲ್ಲಿ 3,000 ರೂಪಾಯಿ 30% ಆಫ್ ಯುವರ್ ಸ್ಯಾಲ್ರಿ 10,000ಕ್ಕೆ ಅಂತ. ನೀವು 40ನೇ ವರ್ಷ ರಿಟೈರ್ಡ್ ಆಗೋ ಟೈಮ್ಗೆ 40 ವರ್ಷದ ನಂತರ 3,000 ನಿಮಗೆ 300 ರೂಪಾಯಿ ವ್ಯಾಲ್ಯೂನೂ ಇರಲ್ಲ. ಈಸಿ ಆಗ್ಬಿಟ್ಟಿರುತ್ತೆ ನಿಮಗೆ ಕಟ್ಟೋಕ್ಕೆ. ನಾನು ಜಾಸ್ತಿ ಕೇಳೋದೇ ಇಲ್ಲ, 3,000 40 ವರ್ಷ ಕಟ್ಕೊಂಬನ್ನಿ, ನಿಮ್ಮ 4-5 ಕೋಟಿ ನಿಮ್ಮ ಹತ್ರ ಇರುತ್ತೆ. ಐ ಪ್ರಾಮಿಸ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.